ಈ ವಿಡಿಯೋ ನೋಡಿದ ಮೇಲೆ ಬಸ್ಗಳಲ್ಲಿ ಪ್ರಯಾಣ ಮಾಡಲಿಕ್ಕೆ ಗಂಡ್ಮಕ್ಳು ಹಿಂದೇಟಾಗ್ತಾ ಇದ್ದಾರೆ. ಅದರಲ್ಲೂ ಬಸ್ಸಲ್ಲಿ ಯಾರಾದರೂ ಮಹಿಳೆಯರು ಹೆಣ್ಮಕ್ಳು ವಿಡಿಯೋ ಏನಾದರೂ ಮಾಡ್ತಾ ಇದ್ದರೆ, ವಿಡಿಯೋ ಕಂಟೆಂಟ್ ಸಲುವಾಗಿ ಏನಾದರೂ ವಿಡಿಯೋ ಮಾಡ್ತಾ ಇದ್ದರೆ ಅವರ ಹತ್ತಿರ ಹೋಗಲಿಕ್ಕೂ ಕೂಡ ಭಯ ಮತ್ತು ಆತಂಕ ಪಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ತಾನು ಮಾಡದೇ ಇರುವಂಥ ತಪ್ಪಿಗೆ ಇನ್ನಿಲ್ಲ ಆಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಒಂದು ವಿಡಿಯೋ ಆದಂಥ ವ್ಯೂಸ್, ಮಿಲಿಯನ್ ಗಟ್ಟಲೆ ವ್ಯೂಸ್ಗೆ ಒಂದು ಜೀವವೇ ಹೋಗಿದೆ. ಕುಟುಂಬ, ಆ ಜೀವ ಹೋದಂಥ ಕುಟುಂಬ ಈಗ ಅನಾಥ ಆಗಿದೆ. ಸೋಷಿಯಲ್ ಮೀಡಿಯಾದ ಜಗತ್ತಲ್ಲಿರುವಂಥ ನಾವು ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ, ಹೇಗಿದ್ದೀವಿ ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ನಮ್ಮದೇ ಆದಂಥ ಒಂದು ಬೌಂಡ್ರಿಯನ್ನು ಹಾಕ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಮಾಡುವಂಥ ಒಂದು ವಿಡಿಯೋ ಕಂಟೆಂಟ್ನ ಸಂಬಂಧದಂಥ ವಿಡಿಯೋ ಸುತ್ತಮುತ್ತಲೂ ಕೂಡ ಯಾರಿದ್ದಾರೆ, ಅದರಿಂದ ಏನು ಅವ್ರಿಗೆ ತೊಂದರೆ ಆಗ್ತಾ ಇದೆ, ಇವೆಲ್ಲವೂ ಕೂಡ ಗಮನಿಸಬೇಕಾದಂಥ ಪರಿಸ್ಥಿತಿ ಇದೆ. ಒಂದು ವೇಳೆ ಗಮನಿಸದೇ ಇದ್ದರೆ ಕೇರಳದಲ್ಲಾದಂಥ ಘಟನೆ ಇಲ್ಲೂ ಕೂಡ ಆಗ್ಬೋದಾಗಿದೆ. ನಿಜವಾಗ್ಲೂ ಕೂಡ ಈ ಬಗ್ಗೆ ಎಲ್ಲರೂ ದನಿ ಎತ್ತಬೇಕಾಗಿದೆ. ಯಾರು ತಪ್ಪು ಮಾಡಿದ್ದಾರೆ ಖಂಡಿತವಾಗಿ ಕೂಡ ಅವರು ಶಿಕ್ಷೆಗೆ ಅರ್ಹರು. ಆದರೆ ತಪ್ಪು ಮಾಡದೇ ಇದ್ರೂ ಕೂಡ ತಪ್ಪು ಮಾಡಿದ್ದಾರೆ ಅಂಥೇಳಿ ಹೇಳುವಂಥದ್ದು, ಅಥವಾ ಇಂಟೆನ್ಷನಲಿ ಮಾಡಬೇಕು ಅಂತಲೇ ಮಾಡುವಂಥ ಈ ವಿಷಯ ಏನಿದ್ದಾವೆ, ಈ ಘಟನೆಗಳೇನಿದ್ದಾವೆ, ಇವುಗಳನ್ನು ನೋಡ್ತಾ ಹೋದರೆ ಖಂಡಿತವಾಗಿ ಕೂಡ ಸಾಮಾಜಿಕ ಜಾಲತಾಣದ ಮಾಧ್ಯಮದ ಜಗತ್ತಲ್ಲಿ ಏನಾಗ್ತಿದೆ ಅನ್ನೋದು ನಿಜವಾಗ್ಲೂ ಕೂಡ ಭಯ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ನಾನು ಹೇಳ್ತಾ ಇರೋದು ಕೇರಳದಲ್ಲಾದಂಥ ಒಂದು ಘಟನೆ. ಕೇರಳದಲ್ಲಿ ಆದಂಥ ಘಟನೆ, ಒಂದು ವಿಡಿಯೋ, ಇನ್ಫ್ಲುಯೆನ್ಸರ್ ಒಬ್ಬ ಲೇಡಿ ವಿಡಿಯೋನ ಮಾಡ್ತಾರೆ. ಆ ವಿಡಿಯೋದಲ್ಲಿ ಅವರು ಆರೋಪ ಮಾಡೋದು ನನ್ನ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಅಂಥೇಳಿ ಅಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸೋದಿಲ್ಲ. ಲೈಂಗಿಕ ಕಿರುಕುಳ ಆಗಿದೆ ಅನ್ನುವಂಥ ವಿಷಯ, ಘಟನೆ ಆಯಿತು ಅನ್ನೋದೇ ಆದರೆ ಅಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸುವಂಥ ಅವಕಾಶನೂ ಕೂಡ ಮಾಡಿಕೊಡೋದಿಲ್ಲ, ಅಥವಾ ಅದಕ್ಕೆ ಆ ಪ್ರತಿರೋಧವನ್ನು ಕೂಡ ತೋರಿಸೋದಿಲ್ಲ. ಹೋಗಲಿ, ಸುತ್ತಮುತ್ತಲು ಇರುವಂಥವ್ರಿಗೂ ಕೂಡ ಹೀಗಾಯಿತು ಅಂತಲೂ ಕೂಡ ದೂರನ್ನು ನೀಡೋದಿಲ್ಲ, ಅವರ ಗಮನಕ್ಕೆ ತರುವಂಥ ಕೆಲಸ ಮಾಡೋದಿಲ್ಲ, ಕಂಡಕ್ಟರ್ ಡ್ರೈವರ್ ಗಮನಕ್ಕೆ ತರುವಂಥ ಕೆಲಸ ಮಾಡೋದಿಲ್ಲ, ಹತ್ತಿರದಲ್ಲಿರುವಂಥ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಡೋದಿಲ್ಲ, ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳಿಗೆ ಅದನ್ನು ಒಂದು ಮೇಲನ್ನು ಮಾಡಿ ಹೀಗಾಯಿತು ಅಂತ ವಿಡಿಯೋನ ಸೇರಿಸಿ ಅವರಿಗೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡೋದಿಲ್ಲ. ಇವಾವು ಕೂಡ ಮಾಡದೆ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ವಿಡಿಯೋ ಅಪ್ಲೋಡ್ ಮಾಡಿ ಹೇಗೆ ನನ್ನ ಮೇಲೆ ಲೈಂಗಿಕ ಕಿರುಕುಳ ಆಗ್ತಿದೆ ಅಂತೇಳಿ ವಿಡಿಯೋ ಮಾಡ್ತಾರೆ. ನಿಮಗೆ ಪ್ರತಿ ಸಾರಿಗೆ ಬಸ್ಗಳಲ್ಲಿ, ಯಾವುದೇ ಬಸ್ ಇರ್ಬೋದು, ನಮ್ಮಲ್ಲಿರುವಂಥ BMTC ಬಸ್ ಇರ್ಬೋದು, KSRTC ಬಸ್ ಇರ್ಬೋದು, ದೇಶದ ಯಾವುದೇ ಸಾರಿಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಗಳಲ್ಲಿ ರಶ್ ಇದ್ದಾಗ ಖಂಡಿತವಾಗೂ ಕೂಡ ಒಂದು ಸ್ವಲ್ಪ ಆಚೆ ಈಚೆ ಅಂದ್ರೂ ಕೂಡ ಸುತ್ತಮುತ್ತಲು ಹೆಣ್ಮಕ್ಳು ಗಂಡ್ಮಕ್ಳು ಏನಾದರೂ ಇದ್ದರೆ ಗ್ಯಾರಂಟಿ ಟಚ್ ಆಗೇ ಆಗುತ್ತೆ. ಹಾಗಂತೇಳಿ ನಿಜವಾಗ್ಲೂ ಕೂಡ ಇಂಟೆನ್ಷನಲಿ ಮಾಡಿದ್ದಾರೆ ಅನ್ನೋದಾದರೆ, ಇಂಟೆನ್ಷನಲಿ ಮಾಡುವರ ಸಂಖ್ಯೆ ಜಾಸ್ತಿ ಇದೆ. ರ್ಯಾಗಿಂಗ್ ಎಲ್ಲದೂ ಕೂಡ ಮಾಡ್ತಾರೆ ಬಸ್ಗಳಲ್ಲೆಲ್ಲನೂ ಕೂಡ. ಇದನ್ನೇ ಸದುಪಯೋಗ ಪಡಿಸ್ಕೊಂಡು ಸಾಕಷ್ಟು ಪುಂಡಪೋಖರುಗಳೆಲ್ಲ ಕೂಡ ಮಾಡ್ತಾರೆ. ಆವಾಗ ಅವರಿಗೆ ಪ್ರತಿಕ್ರಿಯೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಅಲ್ಲಿ ಆಗಲ್ಲ, ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ ಅನ್ನೋದಾದರೆ ಸಂಬಂಧಪಟ್ಟಂಥ ಅಲ್ಲಿ ಬಸ್ನಲ್ಲಿರುವಂಥ ಕಂಡಕ್ಟರ್ ಗಮನಕ್ಕಾದರೂ ತರಬೇಕು, ಅಥವಾ ಡ್ರೈವರ್ ಗಮನಕ್ಕಾದರೂ ತರಬೇಕು, ಡಿಪೋ ಮ್ಯಾನೇಜರ್, ಬಸ್ ಸ್ಟ್ಯಾಂಡ್ ಇಳಿದುಕೊಳ್ಳಿ ಡಿಪೋ ಮ್ಯಾನೇಜರ್ ಗಮನಕ್ಕೆ ತರಬೇಕು. ಇವಾವನ್ನು ಕೂಡ ಮಾಡದೆ ಬಸ್ಗಳಲ್ಲಿ ಹೇಗೆಲ್ಲ ಆಗುತ್ತೆ ಅನ್ನೋದನ್ನು, ಇಂಟೆನ್ಷನ್ ತುಂಬ ಚೆನ್ನಾಗಿರುವಂಥ ಇಂಟೆನ್ಷನ್, ಆದರೆ ಆದಂಥ ರೀತಿ ಇದೆಯಲ್ಲ, ಅಲ್ಲಿ ವಿಡಿಯೋನ ಮಾಡ್ತಾ ನನ್ನ ಹೇಗೆ ಲೈಂಗಿಕ ಕಿರುಕುಳ ಆಗುತ್ತೆ ಅಂಥೇಳಿ. ಬಟ್ ಆ ವಿಡಿಯೋದಲ್ಲಿ ಎಲ್ಲೂ ಕೂಡ ನೋಡಿದ್ರೆ, ಈವನ್ ಪೊಲೀಸರು ಕೂಡ, ಕೇರಳದ ಪೊಲೀಸರು ಪರಿಶೀಲನೆ ಮಾಡಿದಾಗ, FIR ಆದಮೇಲೆ ಪರಿಶೀಲನೆ ಮಾಡಿದಾಗ ಇಂಟೆನ್ಷನಲ್ಲಿ ಅವ್ರು ಏನೂ ಕೂಡ ಲೈಂಗಿಕ ಕಿರುಕುಳ ಕೊಡುವಂಥ ಕಾರ್ಯವನ್ನು ಮಾಡಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಕಂಡು ಬಂದಿದೆ ಅಂತೇಳಿ ಪೊಲೀಸರು ಕೂಡ ತಮ್ಮ ತನಿಖಾ ವರದಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಇಲ್ಲಿ ತಮ್ಮ ವಿಡಿಯೋ ವ್ಯೂಸ್ ಆಗಬೇಕು, ಮಿಲಿಯನ್ ಗಟ್ಟಲೆ ವ್ಯೂ ಆಗಬೇಕು, ನಾನು ಹೆಸರುವಾಸಿ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಲೈಂಗಿಕ ಕಿರುಕುಳ ಆಗದೇ ಇದ್ರೂ ಕೂಡ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಈಗ ಒಂದು ಜೀವವೇ ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೌದು, ದೀಪಕ್ ಅನ್ನುವಂಥ ವ್ಯಕ್ತಿ, 40 ಆಸುಪಾಸಿನ ವ್ಯಕ್ತಿ ಏನಿದ್ದಾರೆ, ಇವರು ಕೇರಳದ ಕೊಯ್ಕೋಡು ನಿವಾಸಿ. ಇವರು ಆ ವಿಡಿಯೋ ವೈರಲ್ ಆದಮೇಲೆ ಅವರ ಮನೆಯವರ ಗಮನಕ್ಕೂ ಕೂಡ ಬರುತ್ತೆ. ಆ ವಿಡಿಯೋದ ಕಾಮೆಂಟ್ಗಳು, ಆರಂಭದಲ್ಲಿ ನೋಡಿದಂಥ ಕಾಮೆಂಟ್ಗಳನ್ನ ನೋಡ್ತಾ ಹೋದರೆ
ಭಯ ಮತ್ತು ಆತಂಕ ಕಾಡುತ್ತೆ. ತಾನು ಮಾಡದೇ ಇರುವಂಥ ತಪ್ಪಿಗೆ ನಾನು ಆ ಇಂಟೆನ್ಷನ್ ಮಾಡೇ ಇಲ್ಲ, ಒಂದು ವೇಳೆ ಅಷ್ಟು ರಶ್ ಇದ್ದಾಗ ಕೈ ಜಸ್ಟ್ ಈ ಕಡೆಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಹೀಗದನ್ನು ಕೂಡ ಟಚ್ ಆಗೇ ಆಗುತ್ತೆ. ಅದನ್ನು ಮಾಡುವಂಥ ಉದ್ದೇಶ ಇಂಟೆನ್ಷನಲ್ಲಿ ಇಲ್ಲೇ ಇಲ್ಲ. ಆ ರೀತಿ ಆಗಿರುವಂಥ ಹಿನ್ನೆಲೆಯಲ್ಲಿ ತಾನು ಮಾಡಿದ ತಪ್ಪಿಗೆ ಏನು ಮಾಡಬೇಕು ಅಂತೇಳಿ ಮನೆಯಲ್ಲಿ ತನ್ನ ಬೆಡ್ರೂಮಲ್ಲಿ ಭಾಳಷ್ಟು ದಿನ ವೆಯ್ಟ್ ಮಾಡಿ 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 ಕೊನೆಗೆ ನಿಜವಾಗ್ಲೂ ಕೂಡ ಅರಿಸ್ಕೊಳ್ಳಿಕ್ಕಾಗದೆ ಆ ಎಲ್ಲ ವಿಷಯವನ್ನು ಅರಿಸ್ಕೊಳ್ಳಿಕ್ಕಾಗದೆ ನೇಣು ಬಿದ್ದು ಜೀವ ಕಳ್ಕೊಂಡಿದ್ದಾರೆ. ಇದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕೇವಲ ಕೇರಳ ಮಾತ್ರ ಅಂತಲ್ಲ, ಇಡೀ ಭಾರತದಾದ್ಯಂತನೂ ಕೂಡ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ಈ ರೀತಿ ವಿಡಿಯೋ ಮಾಡೋದು ಎಷ್ಟು ಸರಿ? ಮಾಡೋದಾದರೆ ಖಂಡಿತವಾಗಿ ಸರಿ. ಇಂಟೆನ್ಷನ್ಲಿ ಅಂತಲ್ಲ, ಮಾಡೋದಾದರೆ ನಿಜವಾಗ್ಲೂ ಯಾರು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ಅದನ್ನು ವಿಡಿಯೋ ಮಾಡೋದ್ರಲ್ಲೂ ಕೂಡ ನಾನು ನಿನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಸಂಬಂಧಪಟ್ಟವರ ಗಮನಕ್ಕೂ ಕೂಡ ತರುವಂಥ ಕೆಲಸ ಆಗಬೇಕು. ಸುತ್ತಮುತ್ತಲೂ ಕೂಡ ಅಲ್ಲಿಯ ಜನರಿಗೆ ಗಮನಕ್ಕೆ ತರಿಸುವಂಥ ಕೆಲಸನೂ ಕೂಡ ಆಗಬೇಕು. ಯಾಕಂದರೆ ಪ್ರತಿನಿತ್ಯ ಆ ವ್ಯಕ್ತಿ ಬಂದು ನಿಮಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇಲ್ಲ ಬಸ್ಸಲ್ಲಿ. ಆದರೆ ಇಲ್ಲಿ ಆದಂಥದ್ದೇನು, ಕೊಯ್ಕೋಡ್ನ ನಿವಾಸಿ ದೀಪಕ್ಗೆ ಆಗಿರುವಂಥ ಘಟನೆಯೂ ಕೂಡ ಹೀಗೆ. ಯಾಕಂದರೆ ಒಬ್ಬ ಇನ್ಫ್ಲುಯೆನ್ಸರ್, ಅದರಲ್ಲೂ ಕೂಡ ಮಲಪ್ಪುರಂ ಜಿಲ್ಲೆ, ಕೇರಳದ ಮಲಪ್ಪುರಂ ಜಿಲ್ಲೆಯ ಹರಿಕೋಡ್ನ ನಿವಾಸಿ ಇನ್ಫ್ಲುಯೆನ್ಸರ್ ಸಂಜಿತಾ ಮುಸ್ತಫಾ, ಇವರು ಇನ್ಫ್ಲುಯೆನ್ಸರ್ ಆಗಿರೋ ಕಾರಣಕ್ಕಾಗಿ ಬಸ್ಸಲ್ಲಿ ಹೇಗಿರುತ್ತೆ, ಮಹಿಳೆಯರ ಮೇಲೆ ಲೈಂಗಿಕ ಕಿರುಕುಳ ಹೇಗೆಲ್ಲ ಆಗ್ತವೆ ಅನ್ನೋದನ್ನು ಒಂದು ರೀತಿ ರಿಯಾಲಿಟಿ ಚೆಕ್ ರೀತಿಯಾಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ರಿಯಾಲಿಟಿ ಚೆಕ್ ರೀತಿಯಾಗಿ ಮಾಡಿದಂಥ ವಿಡಿಯೋದಲ್ಲಿ ಅವ್ರು ಎಲ್ಲೂ ಕೂಡ ಆ ದೀಪಕ್ ಅನ್ನುವಂಥ ವ್ಯಕ್ತಿ ಇಂಟೆನ್ಷನ್ಲಿ ಮಾಡಿಲ್ಲ ಅನ್ನೋದು ಗೊತ್ತಾಗಿದೆ. ಆ ವಿಡಿಯೋ ನೋಡ್ತಿದ್ರೆ ಯಾರು ಕೂಡ ಇಂಟೆನ್ಷನ್ಲಿ ಮಾಡಿಲ್ಲ ಬಿಡಪ್ಪ ಅಂತಲೇ ಅಂತಾರೆ. ಹಾಗಂತೇಳಿ ಅವ್ರು ತಪ್ಪೇ ಮಾಡಿಲ್ವಾ ಅಂತಂದರೆ ಖಂಡಿತವಾಗಿ ಕೂಡ ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರ ಗಮನಕ್ಕೂ ಕೂಡ ಬರಬೇಕಲ್ವ. ಯಾಕಂದರೆ ಅಷ್ಟು ರಶ್ ಇರುವಂಥ ಸಂದರ್ಭದಲ್ಲಿ ನೀವು ಲೆಫ್ಟ್ ರೈಟ್ ತಿರುಗಿದ್ರೂ ಕೂಡ ಸಹಜವಾಗಿ ಟಚ್ ಆಗುತ್ತೆ. ಹಾಗಂತೇಳಿ ಇದನ್ನು ಲೈಂಗಿಕ ಕಿರುಕುಳ ಅಂತ ಹೇಳೋಕ್ಕಾಗತ್ತಾ? ಲೈಂಗಿಕ ಕಿರುಕುಳ ಅಂಥೇಳಿ ವಿಡಿಯೋ ಮಾಡಿದಂಥ ಯುವತಿ ತನ್ನ ಆಕ್ರೋಶವನ್ನು, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಆ ವಿಡಿಯೋ ವೈರಲ್ ಆಯಿತು. ಅದಾದ ಮೇಲೆ ದೀಪಕ್ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವರ ಕುಟುಂಬ ಅನಾಥ ಆಗಿದೆ. ಇದಕ್ಕೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆ ಯುವತಿ ಏನಿದ್ದಾರೆ ಅವರು ಇಲ್ಲ ಸಲ್ಲದ ಆರೋಪವನ್ನು ಮಾಡಿದ್ದಾರೆ. ಮಾಡೋ ಉದ್ದೇಶ ಒಳ್ಳೇದಿರ್ಬೋದು, ಆದರೆ ಅವ್ರು ಮಾಡಿದಂಥ ರೀತಿ ಇದೆಯಲ್ಲ, ಅವ್ರು ನಿಜವಾಗ್ಲೂ ಇಂಟೆನ್ಷನ್ಲಿ ಮಾಡಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ವಿಡಿಯೋದಲ್ಲಿ ಕಂಡು ಬರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ 3-4 ಪ್ರಶ್ನೆಗಳಂತೂ ಸಹಜವಾಗಿ ಕಾಡುತ್ತೆ. ಒಂದು, ಆ ಸ್ಥಳದಲ್ಲಿ ಆ ಸಂದರ್ಭದಲ್ಲಿ ಟಚ್ ಆಗ್ತಿರುವಂಥ ಸಂದರ್ಭದಲ್ಲಿ ಯಾವುದೇ ಮಹಿಳೆ ಆಗಲಿ, ಯಾವುದೇ ಲೇಡಿ ಆಗಲಿ, ಅವರ ಎಕ್ಸ್ಪ್ರೆಷನ್ನೇ ಬೇರೆ ಆಗುತ್ತೆ. ಖಂಡಿತವಾಗಿ ಕೂಡ ಏನಿದು ರೇಜ್ಗೆ ಬಂದೋಗ್ತಾರೆ. ಈ ರೀತಿ ಮಾಡೋದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ಹಾವಭಾವ ಆ ಮಹಿಳೆಯಲ್ಲಿ, ಆ ಯುವತಿಯಲ್ಲಿ ಇಲ್ಲ. ಅದನ್ನು ನೀವು ಸ್ಪಷ್ಟವಾಗಿ ಕಾಣ್ಬೋದು. ಒಂದು. ಎರಡನೇದು, ಅಲ್ಲಿ ಪ್ರತಿರೋಧವನ್ನು ವ್ಯಕ್ತಪಡಿಸೋದಿಲ್ಲ. ಎಲ್ಲೂ ಕೂಡ ಪ್ರತಿರೋಧವನ್ನು ವ್ಯಕ್ತಪಡಿಸೋದಿಲ್ಲ. ವಿಡಿಯೋನ ಮಾಡ್ಕೋತಾರೆ ನೀಟಾಗಿ, ಅದನ್ನು ರಿಯಾಲಿಟಿ ಚೆಕ್ ರೀತಿಯಾಗಿ ಆ ವಿಡಿಯೋನ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾರೆ. ಹೋಗಲಿ, ಅದು ಇಷ್ಟೆಲ್ಲ ಆದಮೇಲೆ ಕನ್ಸರ್ನ್ ಇಲಾಖೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡ್ಬೋದಾಯಿತು. ಒಂದು ಪ್ರೈವೇಟ್ ಬಸ್ ಆಗಿದ್ದರೆ ಆ ಪ್ರೈವೇಟ್ ಬಸ್ನ ಡ್ರೈವರ್, ಕಂಡಕ್ಟರ್ ಮತ್ತು ಯಾರು ಮ್ಯಾನೇಜರ್ ರೀತಿ ಇರ್ತಾರೆ ಅವರ ಗಮನಕ್ಕೆ ತರುವಂಥ ಕೆಲಸ ಮಾಡಬೇಕಾಗಿತ್ತು. ಸುತ್ತಮುತ್ತಲಿರೋ ಜನರ ಗಮನಕ್ಕೆ ತರುವಂಥ ಕೆಲಸ ಮಾಡಬೇಕಾಗಿತ್ತು. ಹೋಗಿ ಪೊಲೀಸ್ ಠಾಣೆಗೆ ವಿಡಿಯೋ ಸಹಿತ ದೂರನ್ನು ಕೂಡ ಕೊಡ್ಬೋದಾಗಿತ್ತು. ಹೀಗೆಲ್ಲ ಆಗ್ತಾ ಇದೆ, ದಯಮಾಡಿ ಮಹಿಳೆಯರನ್ನ ರಕ್ಷಿಸುವಂಥ ಕೆಲಸ ಆಗಬೇಕು ಅಂಥೇಳಿ. ಆದರೆ ಆಗಿದ್ದೇನು, ಆ ವಿಡಿಯೋದಿಂದ ನೊಂದಂಥ ವ್ಯಕ್ತಿ ದೀಪಕ್ ಇನ್ನಿಲ್ಲ ಆಗಿದ್ದಾನೆ. ಸಹಿಸ್ಕೊಳ್ಳಿಕ್ಕೆ ಆಗೇ ಇಲ್ಲ ನಿಜವಾಗ್ಲೂ ಕೂಡ. ಇದರಿಂದ ಅವರ ಕುಟುಂಬ ಅನಾಥ ಆಗಿದೆ. ಈ ಕುರಿತು ಈಗಾಗಲೇ ಸಾಕಷ್ಟು ನಿಮಗೆ ಧರ್ಮಾತೀತವಾಗಿ ಎಲ್ಲರೂ ಕೂಡ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಹಿಳೆ, ಯುವತಿ ಮಾಡಿದಂಥ ರೀತಿ ಇದೆಯಲ್ಲ, ವಿಡಿಯೋ ಮಾಡಿದ್ದು ತಪ್ಪು ಅಂತ ನಾನು ಈಗಲೂ ಕೂಡ ಈ ಕ್ಷಣನೂ ಕೂಡ ಹೇಳ್ತಾ ಇದ್ದೀನಿ. ವಿಡಿಯೋ ಮಾಡಿದ್ದು ತಪ್ಪು ಅಂತಲ್ಲ, ಆದರೆ ಮಾಡುವಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಇಂಟೆನ್ಷನಲಿ ಮಾಡಿದ್ದು ಅನ್ನೋದಾದರೆ ಖಂಡಿತವಾಗಿ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಆದರೆ ಇಂಟೆನ್ಷನಲಿ ಮಾಡದೇ ಇರುವಂಥ ಸಂದರ್ಭದಲ್ಲಿ, ತಾನು ಮಾಡದೇ ಇರುವಂಥ ತಪ್ಪು ಗೊತ್ತಿದ್ದರೂ ಕೂಡ ತಪ್ಪು ಮಾಡಿದ್ದಾರೆ ಅಂಥೇಳಿ ಆರೋಪ ಮಾಡೋದು, ವಿಡಿಯೋ ಬಿಟ್ಟು ಮಾನ ಹರಾಜು ಹಾಕೋದು, ಇವೆಲ್ಲವೂ ಕೂಡ ಮಾಡ್ತಾ ಹೋದರೆ ಏನಾಗುತ್ತೆ? ಈ ಹಿನ್ನೆಲೆಯಲ್ಲಿ ಆ ಮುಸ್ತಫಾ ಏನಿದ್ದಾರೆ, ಆ ಯುವತಿ ಸಂಜಿತ್ ಮುಸ್ತಫಾ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಈಗ ಮೃತರ ಕುಟುಂಬದ ಸದಸ್ಯರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೀನ್ಸ್
ದೀಪಕ್ನ ಕುಟುಂಬದ ಸದಸ್ಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಸಾಕಷ್ಟು ಮಹಿಳೆಯರೆಲ್ಲರೂ ಕೂಡ ಎಲ್ಲರೂ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಈ ರೀತಿ ಮಾಡಿದ್ದು ಈ ಕ್ರಮ ಸರಿಯಲ್ಲ ಅಂತೇಳಿ. ನಿಮ್ಮ ಒಂದು ವಿಡಿಯೋ ಕಂಟೆಂಟ್ಗಾಗಿ ಈ ರೀತಿಯಾಗಿ ನೀವು ನಡೆದುಕೊಳ್ಳೋದು, ಈ ರೀತಿಯಾಗಿ ನೀವು ವಿಡಿಯೋನ ಅಪ್ಲೋಡ್ ಮಾಡೋದು ಎಷ್ಟು ಸರಿ ಅಂತೇಳಿ, ಇದು ನಿಜಕ್ಕೂ ಕೂಡ ನಮಗೆಲ್ರಿಗೂ ಕೂಡ ಪಾಠ ಆಗಬೇಕಾಗಿದೆ. ನಾವು ಕೂಡ ವಿಡಿಯೋ ಕಂಟೆಂಟನ್ನು ಮಾಡ್ತೀವಿ. ಮಾಡುವಂಥ ಸಂದರ್ಭದಲ್ಲಿ ಸುತ್ತಮುತ್ತಲು ಏನಾಗತ್ತೆ, ಏನಿದೆ ಅವುಗಳನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾದಂಥ ಪರಿಸ್ಥಿತಿ. ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಬ್ಬರ ಜೀವಕ್ಕೆ, ಇನ್ನೊಬ್ಬರ ಪ್ರೈವೇಸಿಗೆ ನಾವು ಧಕ್ಕೆ ತಾರದಂತೆ ಅವರ ಒಪ್ಪಿಗೆಯನ್ನು ಪಡೆದು, ಅಥವಾ ಅವರು ಈ ರೀತಿಯಾದಂಥ ವಿಡಿಯೋದಲ್ಲಿ ಕೆಲವು ಒಪ್ಪಿಗೆ ಪಡೆಯೋಕ್ಕೆ ಆಗೋದಿಲ್ಲ, ಆದರೆ ಇಂಟೆನ್ಷನಲಿ ಮಾಡಿತ್ತು ಅನ್ನೋದಾದರೆ ಖಂಡಿತವಾಗಿ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ವಿಡಿಯೋ ಮಾಡೋದ್ರಲ್ಲೂ ಕೂಡ ತಪ್ಪೇನಿಲ್ಲ, ನಾನು ಈಗಲೂ ಕೂಡ ಹೇಳ್ತೇನೆ ಆ ಮಾತನ್ನು. ಆದರೆ ಇಂಟೆನ್ಷನಲಿ ಮಾಡದೇ ಇರುವಂಥ ಸಂದರ್ಭದಲ್ಲಿ ಒಬ್ಬ ಅಮಾಯಕ ಜೀವ ಬಲಿಯಾಗಿದೆ, ಅದಕ್ಕೆ ಈ ವಿಡಿಯೋನೇ ಕಾರಣ ಆಯಿತು ಅನ್ನೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಅರಿಸ್ಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಸಾಮಾಜಿಕ ಜಾಲತಾಣ ಅಂತೂ ಈಗ ತುಂಬ ಪ್ರಭಾವಶಾಲಿ ಮಾಧ್ಯಮ ಆಗಿದೆ. ಯಾವ ವಿಡಿಯೋದಲ್ಲಿ ಯಾವುದು ಸತ್ಯ ಇದೆ, ಯಾವುದು ಮಿಥ್ಯೆ ಇದೆ ಗೊತ್ತೇ ಆಗೋದಿಲ್ಲ. ಆ ರೀತಿಯಾದಂಥ ಸಿಚುವೇಶನ್ ಇರೋದು. ಸೊ ಅದರ ಹಿಂದು ಮುಂದೆ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ತುಂಬ ಸೆನ್ಸಿಟಿವ್ ಆಗಿರುವಂಥ ವ್ಯಕ್ತಿ ದೀಪಕ್ ಈಗ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಆ ರೀತಿಯಾದಂಥ ನಿರ್ಧಾರದಿಂದಾಗಿ ಇಡೀ ಕುಟುಂಬನೇ, ಅವರ ಫ್ಯಾಮಿಲಿನೇ ಅನಾಥವಾಗಿ ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲ ಬಹುಶಃ ಕೇರಳ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತನೂ ಕೂಡ, ವಿಶ್ವಾದ್ಯಂತನೂ ಕೂಡ, ಬೇರೆ ಬೇರೆ ಕಡೆ ಕೂಡ, ಬೇರೆ ಬೇರೆ ಕಂಟ್ರಿಯಿಂದನೂ ಕೂಡ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿರೋ ಹಿನ್ನೆಲೆಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಯುವತಿ ಮಾಡಿದ್ದು ಸರಿಯಲ್ಲ ಅಂಥೇಳಿ. ಇಂಟೆನ್ಷನಲಿ ಮಾಡಿದರೆ ಆ ವ್ಯಕ್ತಿ ನಿಜವಾಗ್ಲೂ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಆದರೆ ಇಂಟೆನ್ಷನಲಿ ಮಾಡಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ವಿಡಿಯೋ ನೋಡಿದ್ರೇ ಗೊತ್ತಾಗತ್ತೆ. ಆದರೆ ಮಾಡಿದಂಥ ಆರೋಪ ಇದೆಯಲ್ಲ, ನನ್ನ ಮೇಲೆ ಲೈಂಗಿಕ ಕಿರುಕುಳ ಆಗುತ್ತೆ ಅಂಥೇಳಿ, ಇದೆಲ್ಲ ವ್ಯೂಸ್ಗೋಸ್ಕರ ಅನ್ನೋದು ಮೇಲ್ನೋಟಕ್ಕೆ ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ಆ ಯುವತಿ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಕೇರಳದಲ್ಲಿ ಸಾಕಷ್ಟು ನಾಯಕರು ಮತ್ತು ಪ್ರತಿಯೊಬ್ಬರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತದಾದ್ಯಂತನೂ ಕೂಡ ಅದೇ ರೀತಿಯಾದಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಆದರೆ ಒಂದು ವಿಡಿಯೋ ಮಾಡುವ ಮುನ್ನ ನಾವು ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಇದರಲ್ಲಿ ಅಮಾಯಕರನ್ನ ಸೇರಿಸ್ಕೊಳ್ಳೋದು ಎಷ್ಟು ತಪ್ಪು, ಈ ಕುರಿತಾಗಿ ನಾವು ಕೂಡ ನಮ್ಮನ್ನು ನಾವು ಪುನರ್ವಿಮರ್ಶೆ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಇದೆ. ಇಲ್ಲದೆ ಹೋದರೆ ಈ ರೀತಿಯಾದಂಥ ಅವಘಡಗಳು ಮತ್ತೆ ಮತ್ತೆ ಮರುಕಳಿಸುತ್ತೆ. ಆವಾಗ ನಿಜವಾಗ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಮುನ್ನ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗಿ ಕೂಡ ಬೇಕಾಗಿದೆ. ಮತ್ತು ಯಾವ ಜಾಗದಲ್ಲಿ ಎಲ್ಲಿ ವಿಡಿಯೋಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಮಾರ್ಗಸೂಚಿಯನ್ನು ಹೊರಡಿಸ್ಕೊಳ್ಬೇಕು. ಮತ್ತು ನಮಗೆ ನಾವೇ ಕೆಲವು ರಿಸ್ಟ್ರಿಕ್ಷನ್ಸನ್ನು ಹೊಡೆಸ್ಕೊಂಡ್ರೆ ಮಾತ್ರ ನಾವು ವಿಡಿಯೋ ಕಂಟೆಂಟ್ಗಳನ್ನು ಮಾಡಲಿಕ್ಕೆ ಬರುತ್ತೆ. ಇಲ್ಲದೆ ಹೋದರೆ ನಿಜವಾಗ್ಲೂ ಕೂಡ ನಾವು ಮನುಷ್ಯತ್ವನ್ನೇ ನಾವು ಮರೆತು ಹೋಗ್ತೀವಿ ಅಂತ ಅನಿಸಿದೆ. ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಕಣ್ ತೆರೆಸೋ ರೀತಿಯಾದಂತಹ ವಿಡಿಯೋ ಇದು. ಜೀವ ಹೋಗಿದೆ, ಇನ್ನಷ್ಟು ಜೀವಗಳು ಹೋಗಬಾರ್ದು. ಆ ಕಾರಣಕ್ಕಾಗಿ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಪ್ರತಿಯೊಬ್ಬರ ಅವರ ಪರ್ಸ್ನಲ್ ಸ್ಪೇಸ್ ಏನಿದೆ ಅದಕ್ಕೆ ನಾವು ಧಕ್ಕೆ ಕೊಡಬಾರ್ದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.